ವಕ್ಫ್ ತಿದ್ದುಪಡಿ ಮಸೂದೆ ಸಂವಿಧಾನ ವಿರೋಧಿ ಜಾತ್ಯತೀತ ವಿರೋಧಿ ಎಸ್ಡಿಪಿಐ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ಎಸ್ಡಿಪಿಐ ಸಂಘಟನೆ ಹಮ್ಮಿಕೊಂಡಿದ್ದ ಸಂವಿಧಾನ ವಿರೋಧಿ ವಕ್ಫ್ ಬಿಲ್ಲು 2024 ತಿದ್ದುಪಡಿ ಮಸೂದೆ ವಿರುದ್ಧ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಕಂಪ್ಲಿ ತಹಶೀಲ್ದಾರ್ ಶಿವರಾಜ್ ಶಿವಪುರಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರುಗಳು ಮಾತನಾಡಿ, ವಕ್ಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ವಕ್ಫ್ ಸುಧಾರಣೆಗಳ ಹೆಸರಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ವಕ್ಫ್ ಬಿಲ್ 2024 ತಂದಿರುವುದು ಅತ್ಯಂತ ಆತಂಕಕಾರಿ. ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ಧಿಗೆ ಇರುವಂತಹ ವಕ್ಫ್ ಆಸ್ತಿಗಳನ್ನು ಕಸಿದುಕೊಳ್ಳುವ ಹುನ್ನಾರ ಬಿಜೆಪಿಯ ಹಿಡನ್ ಅಜೆಂಡಾವಾಗಿದೆ. ಹಾಲಿ ವಕ್ಫ್ ಕಾಯ್ದೆಗೆ ಸುಮಾರು 40 ತಿದ್ದುಪಡಿಯನ್ನ ಮಾಡುವ ಮೂಲಕ ಇಡೀ ವಕ್ಫ್ ಕಾಯ್ದೆಯನ್ನೇ ನಾಶಗೊಳಿಸಲು ಈ ವಕ್ಫ್ ಬಿಲ್ಲು ತರಲಾಗಿದೆ. ಇದು ಜಾತ್ಯತೀತ ಮೌಲ್ಯಗಳ ವಿರುದ್ಧವಾಗಿದೆ ಎಂದರು. ಕಂಪ್ಲೀಸ್ ಎಸ್ಡಿಪಿಐ ಅಧ್ಯಕ್ಷ ಎಂ ರಫೀಕ್ ಮಾತನಾಡಿ, ಬಿಲ್ ಮಸೂದೆಯು ನ್ಯಾಯಾಂಗ ಮಂಡಳಿಯ ಅಧಿಕಾರ ಕಸಿದುಕೊಳ್ತಾ ಇದೆ. ಇದು ಸಾಮಾನ್ಯ ಕಾನೂನು ನಿಯಮಕ್ಕೆ ವಿರುದ್ಧವಾಗಿದೆ. ಕಾನೂನು ಉಲ್ಲಂಘನೆಯಾಗಿದೆ. ಹಿಂದೂಗಳಲ್ಲದ ಬೌದ್ಧರು, ಜೈನರು, ಸಿಖ್ಖರಿಗೂ ದೇವಸ್ಥಾನದ ಆಡಳಿತ ಸದಸ್ಯತ್ವ ನಿಷೇಧ ಮಾಡಿರುವುದರಿಂದ ಹಿಂದೂಗಳಿಗೆ ವಕ್ಫ್ ಮಂಡಳಿಯ ಸದಸ್ಯರಾಗಿ ಜವಾಬ್ದಾರಿ ನೀಡುವುದು ಸಂಪೂರ್ಣ ತಾರತಮ್ಯದಿಂದ ಕೂಡಿದೆ ಎಂದರು. ಇನ್ನು ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರೊಂದಿಗೆ ಕಂಪ್ಲಿಯ ಮುಸ್ಲಿಂ ಸಮುದಾಯದವರು ಭಾಗಿಯಾಗಿದ್ದರು. ರಘುವೀರ್ ಸಿದ್ದು ಟಿವಿ ಕಂಪ್ಲಿ. का भी एक 2019 में भी इसका एक अमेंडमेंट लाता है वो ऐसी आगे चले 24 को पहले कलेक्ट करा है. अगस्त 8 तारीख के दिन क्या है ये पूरा मसूदे मंडने हुआ. इसको जॉइंट कमिश्नर जॉइंट कमेटी बोल के कमेटी बना को उसके अंदर पूरे बीजेपी के आरएसएस के एमपी और मुसलमान के 4 एमपीज का एक काउंसिल बनाया. वो काउंसिल बना के उनको एक रिप्रेजेंटेटिव करके वक्त का क्या है बोलेगा कि बहुत पार्लियामेंट के अंदर के आने में ये अमेंडमेंट ग्लोबल ये ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನಮ್ಮ ಎನ್ಆರ್ಸಿ ರೂಪಾಯಿಗಳು 50,000 ರೂಪಾಯಿಗಳು ಇವತ್ತು ನಮ್ಮ ವಕ್ಫ್ ಆಸ್ತಿ ಮೇಲೆ ಬಂದಿದೆ. ವಕ್ಫ್ ಆಸ್ತಿ ಏನಿದೆ ಇದು ನರೇಂದ್ರ ಮೋದಿ ಅವರ ಪೂರ್ವಜರು ಕೊಟ್ಟಿದ್ದಲ್ಲ. ಇದು ನಮಗೆ ನಮ್ಮ ಸಮಾಜದ ಮುಖಂಡರುಗಳು ನಮ್ಮ ಪೂರ್ವಜರು ವಕ್ಫ್ ಮಾಡಿ ಅಮಿತ್ ಶಾ ಅವರು ನರೇಂದ್ರ ಮೋದಿಯ ಪೂರ್ವಜರುಗಳ ವಕ್ಫ್ ಆಸ್ತಿ ಮುಸ್ಲಿಂ ಸಮಾಜದ ಏಳಿಗೆಗಾಗಿ ಮುಸ್ಲಿಂ ಸಮಾಜದ ಹಿರಿಯರು ಪೂರ್ವಜರು ದಾನ ಆಸ್ತಿಯ ಮೇಲೆ ನಮಗೆ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿವೃದ್ಧಿಪಡಿಸೋಣ, ನಾವು ಆ ಸಮಾಜವನ್ನು ಉಳಿದುಕೊಳ್ಳೋಣ ಅಂತಕ್ಕಂಥ ನೆಪದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹೊರಟಿದೆ.